ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭದ್ರನನ್ನು ಸಿಕ್ಕಿ ಬೀಳಿಸಬೇಕು ಅಂತ ಮಾಡಿದಂಥ ಈಶ್ವರ್ಯ ಹುನ್ನಾರ ಸಕ್ಸಸ್ ಆಯಿತಾ, ಅಥವಾ ಈಶ್ವರಿ ಮಾಡಿದಂಥ ಕುತಂತ್ರ ನಿಜಕ್ಕೂ ಕೂಡ ಆಕೆಗೆ ಕಂಟಕವಾಯಿತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರ ಯಾವತ್ತೂ ಕೂಡ ತನ್ನ ತಂದೆಯ ಪ್ರೀತಿಯಿಂದ ವಂಚಿತರಾಗಬಾರ್ದು ಅಂತ ಯೋಚನೆ ಮಾಡಿದಂತಹ ವಿದ್ಯಾ ತನ್ನ ಬದುಕಲ್ಲಿ ನಡೆದಂಥ ಆ ಒಂದು ಘಟನೆನ ಇಟ್ಕೊಂಡು ಈಶ್ವರಿಯನ್ನು ಆಟ ಆಡಿಸೋಕೆ ಮುಂದಾಗ್ತಾರೆ. ಈ ಕಡೆ ಯಾವುದೇ ಕಾರಣಕ್ಕೂ ಸುಭಾಷ್ ಮಾವ ಹೇಳಿದ ಕಡೆ ಹೋಗಬಾರ್ದು, ಬರೋದಿಲ್ಲ ಅಂತಾನೆ ಹೇಳಬೇಕು ಅಂತ ಹೇಳ್ತಾರೆ. ಈ ಕಡೆ ಈಶ್ವರಿಯ ಚುಟ್ಟು ವಿದ್ಯಾ ಕೈಲಿ ಇರುವುದರಿಂದ ಈಶ್ವರಿ ಮತ್ತು ಸುಭಾಷ್ ಕೂಡ ವಿದ್ಯಾ ಆಡಿಸ್ದಾಗೆ ಆಡಬೇಕಾಗಿದೆ. ಅದೇ ಕಾರಣಕ್ಕೆ ಈ ಕಡೆ ಸುಭಾಷ್ ಕೂಡ ತನ್ನ ದೊಡ್ಡಪ್ಪನನ್ನು ನಿಷ್ಠುರ ಮಾಡಿಕೊಂಡಿದ್ದೆ. ಇಲ್ಲಿ ಸುಭಾಷ್ ದೊಡ್ಡಪ್ಪನ ಜೊತೆ ಬರುವುದಿಲ್ಲ, ನನಗೆ ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಹೋಗಬೇಕಾಗಿದೆ, ಪಾರ್ಟಿ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ನಿಜಕ್ಕೂ ಇದರಿಂದ ಈಶ್ವರಿ ರೊಚ್ಚಗೆದ್ದಾರೆ. ನಿಜಕ್ಕೂ ಅವಳ ಮತ್ತೊಂದು ಯಾವುದಾದ್ರೂ ವಿಶ್ವ ನಮಗೆ ಸಿಗುವ ತನಕ ಖಂಡಿತ ನಾವು ಯಾವುದೇ ಕಾರಣಕ್ಕೂ ಏನೂ ಆಟ ಆಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಂತದಾಗ ಲೆಕ್ಕಪತ್ರ ಹೇಳಿದಂಥ ಆ ಒಂದು ವಿಷಯ ನಿಜಕ್ಕೂ ಕೂಡ ಈಶ್ವರಿಗೆ ನೀರಲ್ಲಿ ಮುಳುಗೋ ಹೊತ್ತಲ್ಲಿ ಒಂದು ಉಳ್ಕಡ್ಡೆ ಆಶ್ರಯ ಹಾಗೆ ಲೆಕ್ಕಪತ್ರ ಹೇಳಿದ ವಿಷಯ ಈಶ್ವರಿಗೆ ಆಶ್ರಯ ಆಗತ್ತೆ. ಅದೇ ಕಾರಣಕ್ಕೆ ಅದೇ ಒಂದು ವಿಷಯನ ಇಟ್ಕೊಂಡು ಮಗದೊಮ್ಮೆ ಇಲ್ಲಿ ಭದ್ರನ ಬದುಕನ್ನು ಚುದ್ರ ಮಾಡಬೇಕು, ಇದರ ಮುಖಾಂತರ ಮತ್ತೆ ಅಪ್ಪ ಮಗನ ದೂರ ಮಾಡಬೇಕು ಅಂತ ಹೇಳಿ ಈಶ್ವರಿ ಹೊಂಚಾಗ್ತಿದ್ದಾರೆ. ಅದು ಬೇರೆ ಏನೂ ಅಲ್ಲ. ಇಲ್ಲಿ ಭದ್ರ ವಿದ್ಯಾ ಮನೆಗೆ ಹೋದಾಗ ವಿದ್ಯಾ ತಂದೆಗೆ ಒಂದು ಹೋಟೆಲನ್ನು ಮಾಡಿಕೊಟ್ಟಿದ್ರು. ಅದೇ ಒಂದು ಹೋಟೆಲ್ನ ವಿಷಯ ಇವತ್ತು ಈಶ್ವರಿಗೆ ಗೊತ್ತಾಗಿದೆ. ಇಲ್ಲಿ ಅಪ್ಪನಿಗೆ ಗೊತ್ತಿಲ್ಲದೆ ಭದ್ರ ಮಾಡಿರ್ತಕ್ಕಂಥ ಈ ಒಂದು ಕೆಲಸ ಅಪ್ಪನಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಅಪ್ಪ ಮಗನ ನಡುವೆ ಒಂದು ದೊಡ್ಡ ಬಿರುಕೆ ಸೃಷ್ಟಿಯಾಗತ್ತೆ ಅಂತ ಈಶ್ವರಿ ಯೋಚನೆ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಒಂದು ದೊಡ್ಡ ಮಹಾ ಸಂಚುನ್ನೇ ರೂಪಿಸಿದ್ದಾರೆ. ಇದರ ನಡುವೆ ಭದ್ರ ಮತ್ತು ತಂದೆ ಇಬ್ಬರು ಕೂಡ ಒಂದಾಗೋಗಲಿಗೆ ಬಂತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಭದ್ರ ಅಪ್ಪನನ್ನು ಕಿಂಚಿತ್ತು ಸಮಯ ಬಿಟ್ಟು ಇರ್ತಕ್ಕಂಥ ಮನುಷ್ಯ ಅಲ್ಲ. ಆದರೆ ಇವತ್ತು ಅಪ್ಪ ಮಗನ ಜೊತೆ ಮಾತಾಡದೇ ಇರ್ತಕ್ಕಂಥ ವಿಷಯ ನಿಜಕ್ಕೂ ಕೂಡ ಭದ್ರನನ್ನು ಕುಸಿದು ಹೋಗುವ ಹಾಗೆ ಮಾಡಿದ. ಒಂದು ಕಡೆ ವಿದ್ಯಾ ಮಾಡಿದಂಥ ಆ ಒಂದು ಕೆಲಸ, ಮಗದೊಂದು ಕಡೆ ಅಪ್ಪ ತನ್ನ ಜೊತೆ ಮಾತುಬಿಟ್ಟಿದ್ದು, ನಿಜಕ್ಕೂ ಇಲ್ಲಿ ಭದ್ರನ ಬದುಕು ಚುದ್ರವಾಗ್ತಿದೆ ಅಂತಾನೆ ಹೇಳ್ಬೋದು. ಅದೇ ಕಾರಣಕ್ಕೆ ತನ್ನ ಅಮ್ಮನ ಫೋಟೋ ಮುಂದೆ ನಿಂತು ಇಲ್ಲಿ ಭದ್ರ ಕಣ್ಣೀರು ಹಾಕ್ತಿರ್ತಾರೆ. ಅಮ್ಮ ಹೋದ್ಮೇಲೆ ಅಪ್ಪ ಅಮ್ಮನಾಗಿ ಇದ್ದಂಥ ಅಪ್ಪ ಇವತ್ತು ನನ್ನ ಜೊತೆ ಮಾತಾಡದೇ ಇರೋದು ನಿಜಕ್ಕೂ ನನಗೇನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತದೆ. ನನ್ನ ಬದುಕೇ ಇಲ್ಲ, ಅಪ್ಪನ ಜೊತೆ ಮಾತಾಡಿಲ್ಲ ಅಂದರೆ ಅಪ್ಪನೇ ನನ್ನ ಬದುಕು, ಅಪ್ಪನೇ ನನ್ನ ಸರ್ವಸ್ವ. ನನಗೆ ನಿಜಕ್ಕೂ ಅವ್ರಿಗೆ ಮೋಸ ಮಾಡಬೇಕು ಅಂತ ಇಷ್ಟಪಟ್ಟಿರಲಿಲ್ಲ, ಆದರೆ ಏನೋ ಗೊತ್ತಿಲ್ಲದೆ ನಡೆದು ಹೋಗಿದೆ. ಆದರೆ ಅಪ್ಪಯ್ಯ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೋತಿಲ್ಲ. ಖಂಡಿತ ಅವರ ಕೋಪ ಮಗದಷ್ಟು ಜಾಸ್ತಿ ಆಗ್ತದೆ. ಅಮ್ಮ ನೀನೇ ಏನಾದರೂ ಮಾಡು, ನೀನೇ ಹೋಗಿ ಅಪ್ಪಯ್ಯನ ಕನ್ವಿನ್ಸ್ ಮಾಡು ಅನ್ನೋ ರೀತಿಯಲ್ಲಿ ಫೋಟೋ ಮುಂದೆ ಕಣ್ಣೀರು ಹಾಕ್ತಾ ಭದ್ರ ಕೂತಿರ್ಬೇಕಿದ್ರೆ ಅದನ್ನು ನೋಡಿದಂಥ ಶಿವರಾಮೇಗೌಡರು ನಿಜಕ್ಕೂ ಕೂಡ ಕರಗಿ ಹೋಗ್ತಾರೆ. ತನ್ನ ಮಗನನ್ನು ಅಪ್ಪಿ ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೋತಾರೆ. ತದನಂತರ ಬೆಳಿಗ್ಗೆ ಆಗ್ತಿದ್ದ ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ತಿಂಡಿಗೆ ಅಂತ ಸೇರಿದಾಗ ಇಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಬರಲಿ ಮೋನ, ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಅಯ್ಯೋ ಭಾವ, ಇನ್ನೇನು ಸುಭಾಷ್ ಬರಬೇಕಲ್ವಾ, ಸುಭಾಷ್ ಬಂದ ತಕ್ಷಣ ಎಲ್ಲರೂ ಕೂಡ ತಿಂಡಿ ತಿನ್ಬಿಡೋಣ, ಸುಭಾಷ್ ಬರ್ತಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುಭಾಷ್ ಕೂಡ ಬರ್ತಾರೆ. ಸುಭಾಷ್ ಬರ್ತಿದ್ದಾಗೇ ಸುಭಾಷ್ ಬಂದಲ್ಲ, ಎಲ್ಲರೂ ಕೂಡ ಕುತ್ಕೊಳ್ಳಿ ಅಂದಾಗ ನಾನು ಹೇಳಿದ್ದು ಎಲ್ಲರೂ ಕೂಡ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಿದ್ದಾರೆ. ಇಲ್ಲಿ ಏನೇ ಹೇಳ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಈ ಕಡೆ ಅವರಂತೂ ನಿಜಕ್ಕೂ ಶಿವರಾಮೇಗೌಡರ ಮುಖದಲ್ಲಿ ಕೋಪ ಕಾಣಿಸ್ತಿಲ್ಲ. ಗೌಡ್ರು ಯಾಕೂ ಸ್ವಲ್ಪ ಸಾವಧಾನವಾಗಿದ್ದಾರೆ, ಏನಿರ್ಬೋದು, ಯಾರ ಕೇಳ್ತಿರ್ಬೋದು ಅಂತಾನೆ ಅವರು ಅನ್ಕೋತಿದ್ದಾರೆ. ಇದರ ನಡುವೆ ಕ್ವಾಟ್ಲೆಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮಾವಯ್ಯ ನನಗೆ ಗೊತ್ತಾಯಿತು, ಭದ್ರ ಇಲ್ಲಿಲ್ಲ, ಭದ್ರನ್ನ ಹೀಗೆ ಹೋಗಿ ಅಣ್ತಮ್ಮನ್ನ ಹಂಗೆ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಕ್ವಾಟ್ಲೆ ಹೋಗ್ತಿದ್ದಾಗೆ ನಿಜಕ್ಕೂ ಶಿವರಾಮೇಗೌಡರಿಗೆ ಖುಷಿ ಆಗುತ್ತೆ. ಸರಿ ಆಯಿತು ಅಂತ ಹೇಳಿ ಕೂತ್ಕೋತಾರೆ. ಹಾಗಾದರೆ ಶಿವರಾಮೇಗೌಡರು ಇಷ್ಟೊತ್ತು ಮಾತನಾಡಿದ್ದು ಭದ್ರನ ವಿಷಯ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಮೌನ, ಅಜ್ಜಿ, ತಮ್ಮ ಗೋವಿಂದ್ ಅವರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ಬಟ್ ಇಲ್ಲಿ ಮಗಳು ಚಿತ್ರ ಅಂತೂ ಈಶ್ವರಿಗೆ ಇದೇನು ಈ ರೀತಿ ಆಗೋಯ್ತಲ್ಲ, ಭದ್ರ ಮತ್ತು ಮಾವನ ಸಂಬಂಧ ಇಷ್ಟು ಬೇಗ ಸರಿ ಆಗೋಯ್ತಾ, ನಾವೇನೋ ಅಂದ್ಕೊಂಡ್ವಿ, ಆದರೆ ಇಲ್ಲಿ ದೊಡ್ಡಪ್ಪ ನೋಡಿದ್ರೆ ಈ ರೀತಿ ನಡ್ಕೋತಿದ್ದಾರೆ. ಸುಭಾಷ್ನ ದೊಡ್ಡಪ್ಪಂಗೆ ಹತ್ರ ಮಾಡಿಸ್ಬೇಕು, ಭದ್ರನ ದೂರ ಮಾಡ್ಕೊತಾರೆ ಅಂದ್ಕೊಂಡ್ರೆ ಎಲ್ಲ ಕೂಡ ಉಲ್ಟಾ ಹೊಡಿತಲ್ಲ ಅಂತ ಹೇಳಿ ಚಿತ್ರ ಈಶ್ವರಿಗೆ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಭದ್ರ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ಬೇಕಿದ್ರೆ ಅಲ್ಲಿಗೆ ಅಣ್ತಮ್ಮ ಹೋಗಿದೆ. ಅಣ್ತಮ್ಮ ಬಾ ತಿಂಡಿ ತಿನ್ನೋಕೆ ಅಂತ ಹೇಳ್ತಾರೆ. ಬೇಡ, ನನಗೇನೂ ಕೂಡ ಬೇಡ ಅಂತ ಭದ್ರ ಹೇಳಿದಾಗ, ಅಯ್ಯೋ ನಾನೆಲ್ಲ ಕರಿತಿರೋದು ಮಾವಯ್ಯ, ನಿನ್ನ ಅಣ್ತಮ್ಮ ಕರಿತಿರೋದು, ಬಾ ತಿಂಡಿ ತಿನ್ನುವಂತೆ ಅಂದಾಗ ಏನು ಅಪ್ಪಯ್ಯ ಕರಿತಿರೋದಾ? ಇಲ್ಲ ನಾನು ನಂಬೋದಿಲ್ಲ ಅಂತ ಹೇಳಿ ಭದ್ರ ಹೇಳಿದಾಗ ನಿಜಕ್ಕೂ ಹೇಳ್ತಿದ್ದೀನಿ, ಮಾವಯ್ಯನೇ ಕರೆದಿದ್ದು,
ಸುಮ್ಮನೆ ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ಅಪ್ಪ ಕೂಡ ಕೂತಿದ್ದಾರೆ. ಭದ್ರ ಕೂಡ ಬರ್ತಿದ್ದಾಗ ಅಪ್ಪ ಮಗನ ಮುಖಾಮುಖಿ ಆಗುತ್ತೆ. ಈ ಕಡೆ ಅಪ್ಪ ಸಾವಧಾನವಾಗಿರೋದು ನೋಡಿದೆ ಭದ್ರಂಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದೇ ಒಂದು ಹಂಚಿಕೆಯಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋಕೆ ಮುಂದಾಗ್ತಾರೆ. ನಂತರ ಇಲ್ಲಿ ಎಲ್ರಿಗೂ ಕೂಡ ಇಡ್ಲಿ ಚಟ್ನಿ ವಡೆ ಎಲ್ಲನೂ ಕೂಡ ಬಡಿಸ್ತಾರೆ ಈಶ್ವರಿಯವರು. ಏನಿದು ಇವತ್ತು ಮನೆ ಊಟ ಇದ್ದಂಗೆ ಇದು ಬೇರೆ ರೀತಿ ರುಚಿ ಕೊಡ್ತಿದ್ಯಲ್ಲ, ಯಾಕೆ ಎಲ್ಲಿಂದ ತರಿಸಿದ್ದು ಇದನ್ನು, ಯಾಕೆ ಮನೇಲಿ ಅಡುಗೆ ಮಾಡಿಲ್ವಾ ಅಂತ ಶಿವರಾಮೇಗೌಡರು ಕೇಳ್ತಿದ್ದಾರೆ. ಅದು ಹಾಗಲ್ಲ, ಅಲ್ಲಿ ಬಿದ್ದುಬಿಟ್ಟಿತ್ತು, ಅಷ್ಟರಲ್ಲಿ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಂತ ಹೋಟೆಲಿಂದನೇ ತರಿಸ್ಬಿಟ್ಟೇವೆ ಅಂತ ಈಶ್ವರಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ತಿಂಡಿ ತಿಂತಾರೆ. ಎಷ್ಟು ಚೆನ್ನಾಗಿದೆ ನಿಜಕ್ಕೂ, ನಮ್ಮ ಮಂಡ್ಯದಲ್ಲಿ ಇಂಥ ಒಂದು ತಿಂಡಿ ಮಾಡೋ ಹೋಟೆಲ್ ಇದೆ, ನಿಜಕ್ಕೂ ಅಚ್ಚರಿ ಆಗ್ತದೆ, ಎಲ್ಲಿಂದ ತರಿಸಿದ್ದು ಈಶ್ವರಿ ಅಂತ ಕೇಳ್ತಾರೆ. ಅಯ್ಯೋ ನನಗೆ ಗೊತ್ತಿಲ್ಲ, ಲೆಕ್ಕಪತ್ರಂಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಲೆಕ್ಕಪತ್ರಂಗೆ ಫೋನ್ ಮಾಡು ಸುಭಾಷ್ ಅಂತ ಈಶ್ವರಿ ಅವರು ಸುಭಾಷಂಗೆ ಹೇಳಿದಾಗ ಸುಭಾಷ್ ಲೆಕ್ಕಪತ್ರರಿಗೆ ಫೋನ್ ಮಾಡಿ ಅಲ್ಲಿಗೆ ಕರೆಸ್ತಿದ್ದಾರೆ. ಎತ್ತ ಕಡೆ ಆ ತಿಂಡಿ ತಿಂತಿರ್ತಕ್ಕಂಥ ಒಂದು ವಿಷಯವನ್ನು ಚಂಪಾ ವಿದ್ಯಾಗೆ ಹೋಗಿದೆ ಹೇಳ್ತಾಳೆ. ಮಾವಯ್ಯನ ಕೋಪ ಕಡಿಮೆ ಆಗಿದೆ. ಇಲ್ಲಿ ಗೌಡ್ರನ್ನ ಕರೆದು ತಿಂಡಿ ತಿನ್ನೋಕೆ ತಮ್ಮ ಜೊತೆನೇ ಕೂರಿಸ್ಕೊಂಡಿದ್ದಾರೆ. ಅಪ್ಪ ಮಗ ಒಂದಾಗಿದ್ದಾರೆ ಭದ್ರಣ್ಣ ಮತ್ತು ಮಾವಯ್ಯ ಅಂತ ಹೇಳಿ ವಿದ್ಯಾಗೆ ಹೇಳಿದಾಗ ಅದನ್ನು ಕಣ್ ತುಂಬ್ಕೋಬೇಕು ಅಂತಾನೆ ವಿದ್ಯಾ ಅಲ್ಲಿಂದ ಓಡಿ ಮನೆ ಹತ್ರ ಬರ್ತಾರೆ. ಬಾಗಿಲಿಂದ ಹೊರಗಡೆ ನಿಂತಿದ್ದಾಳೆ. ಎಲ್ಲರೂ ಊಟ ಮಾಡ್ತಿರೋದನ್ನು ಭದ್ರ ಮತ್ತು ಮಾವಯ್ಯ ಜೊತೆಯಾಗಿ ಕೂತಿರೋದನ್ನು ನೋಡಿ ಖುಷಿ ಪಡ್ತಿದ್ದಾಳೆ. ಇದರ ನಡುವೆ ಲೆಕ್ಕಪತ್ರ ಅವರು ಅಲ್ಲಿಗೆ ಬರ್ತಾರೆ. ಏನು ಲೆಕ್ಕಪತ್ರ, ಎಲ್ಲಿಂದ ತಂದಿರೋದು, ನಿಜಕ್ಕೂ ಊಟ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಈಶ್ವರಿಯವರು ಲೆಕ್ಕಪತ್ರ ಅವರು ಎಲ್ಲಿಂದ ತಂದಿದ್ದು ಈ ತಿಂಡಿನ ಅಂತ ಕೇಳಿದಾಗ ಅದು ಭದ್ರೇಗೌಡರು ಅಂತ ಹೇಳ್ತಾರೆ. ಏನು ಹೇಳು ಅಂತ ಕೇಳ್ತಿದ್ದಾರೆ ಈಶ್ವರಿಯವರು. ಅದು ಭದ್ರೇಗೌಡರ ಅತ್ತೆ ರತ್ನಮ್ಮ ಅವರ ಹೋಟೆಲಿಂದ ತಂದಿರೋದು ಅಂತ ಹೇಳಿದಾಗ ಎಲ್ರಿಗೂ ಆಘಾತ ಆಗತ್ತೆ. ಏನದು, ಅವರು ಹೋಟೆಲ್ ಇಟ್ಟಿದ್ದಾರ ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಿದ್ದಾರೆ. ಹೌದು ಯಜಮಾನ್ರೆ, ಭದ್ರೇಗೌಡ್ರೆ ಅವ್ರಿಗೆ ಹೋಟೆಲ್ ಇಟ್ಕೊಟ್ಟಿದ್ದು ಅಂತ ಹೇಳಿದಾಗ ನಮ್ಮ ಭದ್ರಂಗೆ ದುಡ್ಡೆಲ್ಲಿಂದ ಬರಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಈಶ್ವರಿಯವರು. ಅವರು ಲೆಕ್ಕದಲ್ಲಿ ಅವ್ರದ್ದೇ ಲೆಕ್ಕದಲ್ಲಿ 5 ಲಕ್ಷ ದುಡ್ಡನ್ನು ತೊಗೊಂಡಿದ್ರು. ಆದರೆ ಅವರು ನಿಮ್ಮ ಹತ್ರ ಯಾರ ಹತ್ರ ಕೂಡ ಹೇಳಬಾರ್ದು ಅಂತ ಹೇಳಿದ್ರು. ನಾನೇ ದುಡ್ಡನ್ನು ಕೊಟ್ಟು ತೀರಿಸ್ಬಿಡ್ತೀನಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಹೇಳಲಿಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿ ಲೆಕ್ಕಪತ್ರ ಹೇಳಿದಾಗ ಶಿವರಾಮೇಗೌಡರು ಕೆಂಡಾಮಂಡಲ ಆಗ್ತಾರೆ. ಈ ಕಡೆ ಅಜ್ಜಿ ಅಂತೂ ಅವರು ಹೋಟೆಲಿಂದ ಅಂತ ಗೊತ್ತಿದ್ರೆ ಇದನ್ನು ತಿಂತಾನೇ ಇರಲಿಲ್ಲ ಅಂತ ಹಾಗೆ ಕೈ ತೊಳ್ಕೊಂಡ್ಬಿಡ್ತಾರೆ. ಈ ಕಡೆ ಭದ್ರ ಅಪ್ಪಯ್ಯ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪಯ್ಯ, ನಾನು ಹೇಳಬಾರ್ದು ಅಂತ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅಪ್ಪಯ್ಯ ಕೇಳೋ ಮಾತಿಗೆ ನಿಜವಾಗ್ಲೂ ಕೂಡ ಕೇಳೋಕೆ ರೆಡಿನೇ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಭದ್ರ ನಾನು ನಿಜವಾಗ್ಲೂ ಅಪ್ಪಯ್ಯ ದಯವಿಟ್ಟು ಕೇಳಿ, ಸಹಾಯ ಮಾಡಿದ್ಮೇಲೆ ನಿಮ್ಮ ಹತ್ರ ಬಂದು ಹೇಳಬೇಕು ಅಂತ ಅನ್ಕೊಂಡೆ, ಬಟ್ ಸಾಲ ತೀರ್ಸಿದ ಮೇಲೆ ಹೇಳೋಣ ಅಂತ ಅನ್ಕೊಂಡು ಸುಮ್ಮನಿದ್ದೆ ಅಂತ ಹೇಳಿದ್ರು. ಇಲ್ಲಿ ಕೇಳೋದೇ ಇಲ್ಲ ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಇದೇನಿದು ಭದ್ರ, ಯಾಕೆ ಮತ್ತೆ ಮತ್ತೆ ಎಡ್ವರ್ಟ್ ಮಾಡ್ಕೋತಾ ಇದೆಯಾ ನೀನು, ಅಣ್ಣನ ಕೋಪ ಮಗದೊಮ್ಮೆ ಯಾಕೆ ಜಾಸ್ತಿ ಮಾಡ್ತಿದ್ಯಾ, ಅಣ್ಣನೇನಾದರೂ ನೀನು ಹೋಗಿ ಹೋಟೆಲ್ ಇಟ್ಕೊಡ್ತೀನಿ ಮಾವ ಹಿಂಗೆ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಿದ್ನ, ಖಂಡಿತ ಹ್ಞೂ ಅಂತ ಹೇಳ್ತಿದ್ದ ಅಲ್ವಾ, ಆದರೂ ಯಾಕೆ ನೀನು ಹೇಳಲಿಲ್ಲ, ನಿಜಕ್ಕೂ ಕೂಡ ನೀನು ಅಣ್ಣನ ಮನಸ್ಸಿಗೆ ನೋವು ಮಾಡಿದ್ಯಾ ಅಂತ ಹೇಳಿ ಅಲ್ಲಿಂದ ಗೋವಿಂದ್ ಅವರು ಕೂಡ ಹೊರಟ್ಬಿಡ್ತಾರೆ. ಈ ಕಡೆ ಅಜ್ಜಿ ಏನೋ ಇದು ಬರೀ ಪದೇ ಪದೇ ಇದನ್ನೇ ಮಾಡ್ಕೋತಾ ಇದೆಯಲ್ಲ, ನೀನು ಏನು ಮಾಡಬೇಕು ನಿನಗೆ ಅಂತ ಅವರು ಕೋಪ ಮಾಡ್ಕೋತಾರೆ. ಈ ಕಡೆ ವಿದ್ಯಾ ನಿಜಕ್ಕೂ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿ ಈಶ್ವರಿಯವರು ಕೂಡ ಭದ್ರ ನೀನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಂಗೆ ಗೊತ್ತಾಗಿದೆ ಈಶ್ವರಿಯ ಕುತಂತ್ರನೇ ಇದೆಲ್ಲ, ಆಕೆ ಬೇಕು ಅಂತಾನೆ ಈ ರೀತಿ ಮಾಡಿರ್ತಕ್ಕಂಥದ್ದು ಅಂತ. ತದನಂತರ ಇಲ್ಲಿ ಶಿವರಾಮೇಗೌಡರು ಸುಭಾಷನನ್ನು ಕರೀತಾರೆ. ಮನೆಯವ್ರು ಎಲ್ಲರ ಮುಂದೆ ಇನ್ನು ಮುಂದೆ ಸುಭಾಷನೇ ಈ ಮನೆಯ ಒಬ್ಬನೇ ಮಗ, ಇನ್ಯಾರೂ ಕೂಡ ಇಲ್ಲ, ಆ ಭದ್ರ ನನ್ನ ಪಾಲಿಗೆ ಸತ್ತು ಹೋಗ್ಬಿಟ್ಟ ಅಂತ ಹೇಳಿ ಇವನೇ ನನ್ನ ವಾರಿಸ್ತಾರ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಎಲ್ರಿಗೂ ಕೂಡ ಆಘಾತ ತರಿಸಿದ್ರೆ ಈಶ್ವರಿ ತನ್ನ ಕುತಂತ್ರ ನಿಜವಾಗ್ಲೂ ಕೂಡ ಫಲ ಕೊಟ್ಟಿದೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಭದ್ರನಿಗೆ ಊಟ ಬಡಿಸೋ ನೆಪದಲ್ಲಿ ವಿಶ್ವವಿಕ್ಕದಂತಹ ಈಶ್ವರಿಯ ಕುತಂತ್ರ ಭದ್ರನಿಗೆ ಗೊತ್ತಾದರೆ ಖಂಡಿತ ಭದ್ರ ರುಬ್ಬಿ ರಸ ಮಾಡೋದಂತೂ ಗ್ಯಾರಂಟಿ. ಬಟ್ ಈ ಒಂದು ವಿಷಯ ವಿದ್ಯಾಗೆ ಗೊತ್ತಾಗಿದೆ. ಹಾಗಿದ್ರೆ ವಿದ್ಯಾ ಯಾವ ರೀತಿಯಲ್ಲಿ ಈಶ್ವರಿಯನ್ನ ತರಾಟೆಗೆ ತಗೋಬಹುದು, ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.